ಮಂಗಳೂರಿಂದ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ತುಂಬಾ ಜನ ಬರ್ತಾರೆ. ಸೊ ಅವರು ಎಣಿಸಿದ್ ಒಂದೇ, ನಾನು ಬೆಂಗಳೂರಿಗೂ ಬತ್ತ ಇಲ್ಲದಲಕ ಒನಸು ಒಲ್ಲ ತಿಕ್ಕುಜಿ ಓಲ್ ತಿಕ್ಕು ಟೇಸ್ಟ್ ಉಪ್ಪುಜಿ ಪೂರ ಬಡಿಡ್ಲ ಒನಸ್ ತಿಕ್ಕು ನಂದ ಟೇಸ್ಟ್ ಉಪ್ಪುಜಿಂದು. ಸೊ ನಿಮಗೆ ಪೂರಕ್ಲೆಗ್ಲ ರೆಫರೆನ್ಸ್ ಮಲ್ಪುನು ಮಂಗಳೂರು ಲಂಚ್ ಹೋಮ್ ಇಂದು ನಿಕಲ್ನ ಟೇಸ್ಟ್ಗೂ ಮೂಲ 100% ಸ್ಯಾಟಿಸ್ಫ್ಯಾಕ್ಷನ್ ತಿಕ್ಕೊಂಡು ಹೊರ ಪೂರ ಬಾತದು ವಿಸಿಟ್ ಮಲ್ಪುಲೆ ಟೇಸ್ಟ್ ಎಂಜಾಯ್ ಪುಲೆ. ಎಲ್ರಿಗೂ ನಮಸ್ಕಾರ. ಓಟಿಯನ್ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತೊಂದು ಹೋಟೆಲಲ್ಲಿದ್ದೇನೆ, ಮಂಗಳೂರು ಲಂಚ್ ಹೋಮ್ ಅಂತ. ಈಗ ನಮ್ಮ ಜೊತೆ ಮಂಗಳೂರು ಲಂಚ್ ಹೋಮ್ ಓನರ್ ವಿಕೆ ಸುವರ್ಣ ಅವರು ಇದ್ದಾರೆ. ಸರ್ಕಾರದ ಸ್ವಾಗತ. ನಮಸ್ಕಾರ. ಸೊ ಈ ಮಂಗಳೂರು ಲಂಚ್ ಹೋಮ್ ಬಗ್ಗೆ ಒಂದೆರಡು ಮಾತು. ಮಂಗಳೂರು ಲಂಚ್ ಹೋಮು ಡಿಸೆಂಬರ್ 2019 ಓಪನ್ ಆಯಿತು. ಕೋವಿಡ್ಗಿಂತ ಒಂದು 2 ತಿಂಗಳ ಮುಂಚೆ ಓಕೆ. ಓಪನ್ ಆಗಿ ಆಯಿತು, 4.5 ವರ್ಷ ಓಪನ್ ಆಗಿ ಆಯಿತು. ಎಲ್ಲ ರೆಸ್ಪಾನ್ಸಿಬಿಲಿಟಿ ಒಳ್ಳೆದಿದೆ, ಕಸ್ಟಮರ್ ಬರ್ತಾ ಇದ್ದಾರೆ. ನಮ್ಮ ಮಂಗಳೂರು ಲಂಚ್ ಹೋಮ್ ಮೋದಿ ಹಾಸ್ಪಿಟಲ್ ಆಪೋಸಿಟಿಗೆ ಓಪನ್ ಮಾಡಿದೆ. ಮೊದಲು ಓಪನ್ ಮಾಡುವಾಗ ಸಣ್ಣ ಹೋಟೆಲ್ ಇತ್ತು ನಮ್ಮದು. ಆದ ನಂತರ ಫ್ಯಾಮಿಲಿ ಡೈನಿಂಗ್ ಟೇಬಲ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಕಸ್ಟಮರ್. ಓಕೆ. ಈಗ ಮಂಗಳೂರು ಹೋಟೆಲ್ ಅಂದ ತಕ್ಷಣ ಬೆಂಗಳೂರಿನವ್ರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಮಂಗಳೂರಿನವ್ರು ಅಂತ ಪಕ್ಕ ಹುಡ್ಕೊಂಡು ಬರ್ತಾರೆ. ಯಾಕಂದ್ರೆ ಮಂಗಳೂರಿದ್ದು ಟೇಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಸಿಗೋದು ಕಷ್ಟ. ಸೊ ಎಲ್ಲ ಇದ್ರು ಹುಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಮಂಗಳೂರಿನವ್ರದ್ದು ರೆಸ್ಪಾನ್ಸ್ ಹೆಂಗಿದೆ ಸರ್? ಮಂಗಳೂರಿನವರು ತುಂಬ ಫುಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಸ್ಯಾಟರ್ಡೆ ಸಂಡೇ ಆದರೆ ಕ್ರೌಡ್ ಇರುತ್ತೆ. ಒಂದು 12 ಗಂಟೆಗೆ ಫುಲ್ ಕಸ್ಟಮರ್ ಬರ್ತಾರೆ. ಒಂದು 4-4:15 ತನಕ ಸಂಜೆ ಕ್ರೌಡ್ ಇರುತ್ತೆ. ಮತ್ತು ಒಂದು 6-7 ಗಂಟೆ ಓಪನ್ ಆದರೆ 11 ಗಂಟೆ ತನಕ ಕ್ರೌಡ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಎಲ್ಲೆಲ್ಲಿ ಕೆಂಗೇರಿ ಆ ಕಡೆಯವರೆಲ್ಲ ಬರ್ತಾರೆ, ಈ ಮೆಟ್ರೋದಿಂದ ಬಂದವರೆಲ್ಲ ಬರ್ತಾರೆ. ಈ ಬಾಯ್ಲ್ಡ್ ರೈಸ್ ಚಿಕನ್ ಸುಕ್ಕಾಗೋಸ್ಕರ ಹುಡ್ಕೊಂಡು ಬರ್ತಾರೆ. ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೋದೆಲ್ಲ ಆರ್ಡರ್ ಮಾಡ್ತಾರೆ. ಎಲ್ಲ ರೆಸ್ಪಾನ್ಸಿಬಿಲಿಟಿ. ಸೊ ಈ ಕಡೆ ಬೆಂಗಳೂರಿನವ್ರದ್ದು ಬೆಂಗಳೂರು ಸಹ ಟೇಸ್ಟ್ ಒಂದ್ಸಾರಿ ಇಡಿಸಿದ್ರೆ ಬಂದು ಬರ್ತಾರೆ. ಈ ಮಂಗಳೂರವ್ರದ್ದು ಅವ್ರು ಹೆಂಗೆ ಮಂಗಳೂರವರು ಎಲ್ಲಿ ಹೋದ್ರು ಟೇಸ್ಟ್ ಇದರಲ್ಲಿ ಇರ್ತಾರೆ, ಹಂಗೆ ಬೆಂಗಳೂರವ್ರು ಸಹ ಬರ್ತಾರೆ ಸರ್. ಸೊ ಇಲ್ಲಿ ಏನೇನು ಸಿಗುತ್ತೆ ಸ್ಪೆಷಲಿ ನಾವು ಮಂಗಳೂರು ಸೀ ಫುಡ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ. ನಮ್ಮದು ಬಾಯ್ಲ್ಡ್ ರೈಸ್ ಮಂಗಳೂರಿನ ಬರುತ್ತೆ. ಬಾಯ್ಲ್ಡ್ ರೈಸ್, ಚಿಕನ್ ಸುಕ್ಕ, ಚಿಕನ್ ಗೀ ರೋಸ್ಟ್ ಮತ್ತು ನೀರು ದೋಸೆ. ಎಸ್ಪೆಷಲಿ ನೀರು ದೋಸೆ ನಮ್ಮಲ್ಲಿ ಸ್ಯಾಟರ್ಡೆ ಸಂಡೇ 300-400 ನೀರು ದೋಸೆ ಹೋಗುತ್ತೆ. ನಾರ್ಮಲ್ ಒಂದು 250 ನೀರು ದೋಸೆ ಹೋಗುತ್ತೆ. ಮತ್ತು ಚಿಕನ್ ಗೀ ರೋಸ್ಟ್. ಸೊ ಎಸ್ಪೆಷಲಿ ಫಿಶಲ್ಲಿ ಅಂಜಲ್ ಫಿಶ್ ಫಾಸ್ಟ್ ಮೂವಿಂಗ್ ಇದೆ. ಅಂಜಲ್ ಫಿಶ್, ಬಂಗುಡೆ ಫಿಶ್, ಅಂಜಲ್ ಉಪ್ಪು ಉಂಚಿ, ಬಂಗುಡೆ ಉಪ್ಪು ಉಂಚಿ ಒಳ್ಳೆ ಮೂವಿಂಗ್ ಇದೆ. ಎಲ್ಲ ಮಂಗಳೂರು ಸೈಡ್ದು ಫುಡ್ ನಾವು ಕೊಡ್ತೇವೆ. ಓಕೆ. ಈಗ ಫುಡ್ ಪ್ರಿಪೇರಿಂಗ್ ಎಲ್ಲ ಅಂದ್ರೆ ಯಾವ ತರ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತೀರಾ? ಅಂದ್ರೆ ಕೆಲವೊಂದು ಹೋಟ್ಲಲ್ಲಿ ಒಂದು 4-5 ದಿನದ ಫಿಶ್ ಎಲ್ಲ ಮಾಡ್ತಾರೆ. ಅದು ಫಿಶ್ಗೆ ನಿಮ್ಗೆ ಗೊತ್ತು, ಮಂಗಳೂರಿನವ್ರು ಅಂತ ಆದ್ರೆ ಫಿಶ್ಗೆ ನೀವು ಎಷ್ಟೇ ಮಸಾಲ ಹಾಕಿದ್ರು ನೀವು ಟೇಸ್ಟ್ 4-5 ದಿನದಾದ್ರೆ ಅದೇನು ಯೂಸ್ ಇರಲ್ಲ. ನಿಮ್ ತರ ಅಲ್ಲಿ ಹೆಂಗೆ? ನಮ್ಮಲ್ಲಿ ಏನಂದ್ರೆ ಆನ್ಲೈನ್ ಎಲ್ಲ ಹೋಗುತ್ತೆ. ಮತ್ತೆ ನೀವು ನೋಡಿದ್ದೀರಾ ಓಪನ್ ಕಿಚನ್ ಇದೆ. ಯಾಕಂದ್ರೆ ನಮ್ಗೆ ದೂರ ಕಿಚನ್ ಇಲ್ಲ, ಓಪನ್ ಕಿಚನ್ ಇದೆ. ಪ್ರಿಪೇರಿಂಗ್ ಮಾಡುವಂಥದ್ದು ಕಾಣುತ್ತೆ. ಮತ್ತೆ ನಮ್ಮಲ್ಲಿ ಇವಾಗ ಬಂಗುಡೆ ಫಿಶ್ ಎಲ್ಲ ಮೂವ್ಮೆಂಟ್ ಇದ್ದರಿಂದ ಫ್ರೆಶ್ನೆಸ್ ಕೊಡೋಕ್ಕಾಗುತ್ತೆ ಕಸ್ಟಮರ್ಗೆ. ಸೊ ಈಗ ಇದರಲ್ಲಿ ಇಲ್ಲಿ ಫಾಸ್ಟ್ ಮೂವಿಂಗ್ ಮತ್ತು ಜನರಿಗೆ ತುಂಬಾ ಇಷ್ಟವಾದ ಡಿಶ್ ಯಾವುದು? ನಮ್ಮ ಹೋಟ್ಲಲ್ಲಿ ನೀರು ದೋಸೆ ಮತ್ತು ಚಿಕನ್ ಗೀ ರೋಸ್ಟು ಮತ್ತು ಚಿಕನ್ ಸುಕ್ಕ. ಮತ್ತು ಫಿಶಲ್ಲಿ ಅಂದರೆ ಜಾಸ್ತಿ ಮೂವಿಂಗ್ ಅಂದರೆ ಬಂಗುಡೆ ಫಿಶ್, ಅಂಜಲ್ ತಾವ್ ಫ್ರೈ, ಚಿಕನ್ ಸುಕ್ಕ, ಚಿಕನ್ ಗೀ ರೋಸ್ಟ್ ಫಾಸ್ಟ್ ಮೂವಿಂಗ್ ಮತ್ತು ಜಾಸ್ತಿ ಸೇಲ್ ಆಗುತ್ತೆ ಅದು. ಈಗ ಮುಖ್ಯವಾಗಿ ಮಂಗಳೂರಿನವ್ರು ಈ ವಿಡಿಯೋ ನೋಡ್ತಿದ್ರೆ ಅಥವಾ ಬೆಂಗಳೂರು ಯಾರೇ ಆಗಲಿ ನೋಡ್ತಿದ್ರೆ, ಮುಖ್ಯವಾಗಿ ಮಂಗಳೂರಿನವರಿಗೆ ಸೊ ಇಲ್ಲಿ ಹೋಟ್ಲಿಗೆ ಬರ್ಬೇಕಂದ್ರೆ ಸ್ವಲ್ಪ ಲೊಕೇಶನ್ ಯಾವ ತರ ಬರ್ಬೇಕಂತ ಚೂರಿ ಗೈಡ್ ಮಾಡ್ತೀರಾ ಸರ್? ನಮ್ಗೆ ಎಲ್ಲಿರುವುದು ಅಂತ ಎಲ್ಲ. ಇವಾಗ ಮೋದಿ ಹಾಸ್ಪಿಟಲ್ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಇಲ್ಲಿದ್ರೆ ಒಂದು 5 ನಿಮಿಷ ವಾಕೆಬಾಲ್. ಈ ಕಡೆಯಿಂದ ಮಲ್ಲೇಶ್ವರಂ ಕಡೆಯಿಂದ ಬರುವವರು ಮೋದಿ ಹಾಸ್ಪಿಟಲ್ ಸಿಗ್ನಲಿಂದ ಬಂದರೆ ಅಲ್ಲಿ ಸಿಗ್ನಲಲ್ಲಿ ಕೇಳಿದರೆ ಯಾರು ಹೇಳ್ತಾರೆ ಮಂಗಳೂರು ಲಂಚ್ ಹೋಟ್ಲಿ ಯಾರು ಸಹ ತೋರಿಸ್ತಾರೆ. ಬರ್ಬೋದು, ಈಸಿ ಇದೆ. ಮೆಟ್ರೋದಿಂದ ಬರುವವರಿಗೆ ಮೆಟ್ರೋದಿಂದ ಇಳಿದು ಒಂದು 5 ನಿಮಿಷ ವಾಕೆಬಲ್ ಅಷ್ಟೇ. ಈಗ ನಾನು ಹೋಟ್ಲದಲ್ಲಿ ವಿಡಿಯೋ ತೋರಿಸುವಾಗ ಫಸ್ಟ್ ಕ್ವಶನ್ ಬರೋದು, ಹೋಟ್ಲ್ ಹೆಂಗೆ, ದುಬಾರಿಯಾ, ರೇಟ್ ಹೆಂಗಿದೆ, ಹೋಗ್ಬೋದಾ ಅಂತ. ಸೊ ಅದ್ರ ಬಗ್ಗೆ ನಾನು ಪ್ರೈಸ್ ಎಲ್ಲ ಐಟಮ್ ಇದು ಕೇಳಲ್ಲ. ಸೊ ಸಾಮಾನ್ಯವಾಗಿ ಬಂದವರಿಗೆ ಹೆಂಗೆ ರೇಟ್ ಎಲ್ಲ ಹೆಂಗಿರುತ್ತೆ ಎಲ್ಲ ಐಟಮ್ ಇದು? ಸರ್ ಕ್ವಾಲಿಟಿಗೆ ತಕ್ಕ ರೇಟ್ ಇದೆ. ರೇಟ್ ಇಂಪಾರ್ಟೆಂಟ್ ಅಲ್ಲ, ಫುಡ್ ಕ್ವಾಲಿಟಿ ಕೊಡಬೇಕು ಅಷ್ಟೇ. ನಾವು ಇವಾಗ ಗಂಜಿ ಮಂಗಳೂರಿದ್ದು ರೈಸ್ ಬೇರೆನೆ, ಕಜೆ ರೈಸ್ ಅಂತ ಹೇಳ್ತಾರೆ, ಅಂಥ ರೈಸ್ ಕೊಡಬೇಕಾಗುತ್ತೆ. ಮತ್ತು ಕ್ವಾಲಿಟಿ ರೇಟ್ ಜಾಸ್ತಿ ಏನಿಲ್ಲ. ಫಿಶ್ ನಾರ್ಮಲ್ ರೇಟ್ ಇದೆ. ಮತ್ತು ನಾವು ಕ್ವಾಲಿಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಯಾವುದು ಫಿಶಲ್ಲಿ ಆಗಲಿ ಯಾವುದು ಏನಾದರೂ ಪ್ರಾಬ್ಲಮ್ ಇದೆ, ಕಸ್ಟಮರ್ ಇಲ್ಲ ಫಿಶ್ ಸ್ವಲ್ಪ ಏನೋ ಅದರಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಇಮಿಡಿಯೇಟ್ಲಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಸರ್.
ಈಗ ನಿಮ್ದು ಹೋಟೆಲ್ ಓಪನ್ ಟೈಮಿಂಗ್ ಎಷ್ಟರಿಂದ ಎಷ್ಟು ಹೊತ್ತು ಸರ್ ಬೆಳಿಗ್ಗೆ 11 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆ ತನಕ ಈವ್ನಿಂಗ್ ಇರುತ್ತೆ. 4 ಗಂಟೆಯಿಂದ 6 ಗಂಟೆ ತನಕ ಬ್ರೇಕ್ ಇರುತ್ತೆ, ರೆಸ್ಟ್ ಇರುತ್ತೆ. 6 ಗಂಟೆಯಿಂದ 11 ಗಂಟೆ ರಾತ್ರಿ ತನಕ ನಮ್ದು ಈಗ ಓಪನ್ ಇರೋ ಟೈಮಲ್ಲಿ ನಾವು ಎಷ್ಟು ಹೇಳಿದ್ರು ಐಟಮ್ ಎಲ್ಲ ಸಿಗುತ್ತೆ ಸರ್. ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇದೆ, ಸ್ಪೀಡ್ ಸರ್ವಿಸ್ ಇದೆ. ಈ ಫಿಶ್ ತಾಲಿ, ಚಿಕನ್ ತಾಲಿ ಏನು ಹೇಳಿದ್ರು ಸ್ಪೀಡ್ ಸರ್ವಿಸ್ ಇದೆ. ಆರ್ಡರ್ ಮಾಡಿ ಒಂದು 10 ನಿಮಿಷದಲ್ಲಿ ಫುಡ್ ಬಂದಿದೆ. ಈಗ ನೀವು ಹೋಟ್ಲ ಆಡಿ ಒಂದು 5-5.5 ವರ್ಷ ಆಯ್ತಲ್ಲ, ಈಗ ಸುಮಾರು ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಬರ್ತಿದ್ದಾರೆ. ಸೊ ಅವರು ನಿಮ್ಮ ಹತ್ರ ಬಿಸ್ನೆಸ್ ಬಿಡಿ, ಅವ್ರು ತಿಂತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ. ನಿಮ್ಮನ್ನ ಒಂಥರ ಗೌರವದಿಂದ ಮಾತಾಡ್ತಾರೆ. ಸೊ ಆಗ ಹೆಂಗೆ ಅನಿಸುತ್ತೆ? ನೀವು ಮಾಡೋದು ಬಿಸ್ನೆಸ್, ಓಕೆನಾ, ದುಡ್ಡು ಕೊಡ್ತಾರೆ, ಹೋಗ್ತಾರೆ, ಬಟ್ ಸೆಕೆಂಡ್ರಿ ಅದ ಬಿಸ್ನೆಸ್ ಬಿಹೈಂಡ್ ಒಂದು ಇದು ಇರುತ್ತೆ, ರಿಲೇಶನ್ಶಿಪ್. ಆಗ ಹೆಂಗೆ ಅನಿಸುತ್ತೆ? ಅದು ಬೇರೆ ಒಟ್ಟೆ ಬೇರೆ ಕೆಲಸದಲ್ಲಿ ಹೋದ್ರೆ ಆ ಥರ ಸಿಗಲ್ಲ. ಇವಾಗ ಕಸ್ಟಮರ್ ತುಂಬ ಮಂದಿ ಫೋನ್ ಮಾಡ್ತಾರೆ, ಇವಾಗ ಗೈಡ್ ಮಾಡ್ತಾರೆ, ಸರ್ ಈ ಟೈಪ್ ಇವಾಗ ತವಾದ ಮಸಾಲನೇ ಯಾವ್ದು ಸರ್, ಸ್ವಲ್ಪ ಇದು ಇಂಪ್ರೂವ್ ಮಾಡಿ ಸರ್, ಈ ಟೈಪ್ ಕೊಟ್ಟರೆ ಈ ಟೈಪ್ ಓಕೆ. ಕಸ್ಟಮರ್ ಸಹ ರಿವ್ಯೂ ತಗೊಳ್ಬೇಕಾಗತ್ತೆ. ಈ ಬಿಸ್ನೆಸ್ ಅಂದಮೇಲೆ ಯಾವುದು ಇವಾಗ ಕಸ್ಟಮರ್ ಹೇಳಿದ್ದು ಸಹ ನಾವು ಕೇಳಬೇಕಾಗುತ್ತೆ ಒಮ್ಮೊಮ್ಮೆ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಕ್ವಾಲಿಟಿ ಫುಡ್ ಕೊಡಬೇಕು. ನಾವು ಒಂದು ಹೋಟೆಲ್ ಇಟ್ಟಿದ್ದೇವೆ, ಒಳ್ಳೆ ಸರ್ವಿಸ್ ಕೊಡಬೇಕು. ಕಸ್ಟಮರ್ ಬರ್ತಾರೆ, ಏನಾದರೂ ನಮ್ಮಿಂದ ಫುಡ್ಡಿಂದ ಏನಾದ್ರು ನಾನು ಏನಕ್ಕೆ ಕೇಳಿದಂದ್ರೆ, ಈಗ ಯಾರೇ ಆಗ್ಲಿ, ನೀವಾಗ್ಲಿ, ನಾವಾಗ್ಲಿ, ಎಲ್ಲರೂ ದುಡಿಯೋದು ಹೊಟ್ಟೆಗೆ. ಇವಾಗ ನಾವು ಸಹ ಇನ್ಕೇಸ್ ಹೊಟ್ಟೆಗೆ ಸೊ ಹೊಟ್ಟೆ ತೃಪ್ತಿ ಪಡಿಸಿದ್ರೆ ದುಡ್ಡು ಬಿಡಿ, 5 ರೂಪಾಯಿ 10 ರೂಪಾಯಿ ಹೆಚ್ಚು ಕಡಿಮೆ. ಸೊ ಅದಕ್ಕೆ ಕಸ್ಟಮರ್ ಅದೇ ನಮ್ಗೆ ಏನಂದ್ರೆ, ಕಸ್ಟಮರ್ ಇಲ್ಲಿ ಬರ್ತಾರೆ, ಯಾರೇ ಒಂದು ಕಸ್ಟಮರ್ ಹೋಗುವಾಗ ಕ್ಯಾಶ್ ಕೌಂಟ್ರಲ್ಲಿ ಕ್ಯಾಶರ್ ಇದ್ದಾಗ ಯಾರಾಗಿದೆ ಹೋಗುವಾಗ ಹೇಳ್ಬೇಕು, ನಮ್ಗೆ ಫುಡ್ ಖುಷಿ ಆಯ್ತು ಸರ್. ತುಂಬಾ ಮಂದಿ ಹಂಗೆ ಹೇಳಿ ಹೋಗ್ತಾರೆ. ಏನಾದ್ರು ಕಸ್ಟಮರ್ ಒಂದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನಮಗೆ ಸಹ ಬೇಸರ. ಏನೋ ನಮಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಅದು ಯೋಚನೆ, ಏನೋ ಕಸ್ಟಮರ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಯೋಚನೆ ಇರುತ್ತೆ ನಮಗೆ. ಲಾಸ್ಟ್ ಕುಡ್ಲದಕ್ಕೆ ನಮಸ್ಕಾರ. ಮಾತೇರ ಬಲೆ ಮಂಗಳೂರು ಲಂಚು ಮೋದಿ ಹಾಸ್ಪಿಟಲ್ ಅಪೋಸಿಟ್ ರಾಜಾಜಿನಗರ ಮಾತೇರ ಗೋಸಲ್ಮಿ. ಈ ನೀರು ದೋಸೆ ಮತ್ತು ಗ್ರೇವಿ ತುಂಬ ಚೆನ್ನಾಗಿದೆ. oke an masam mulu barunille bari edde wanas tikkundu mulu kurelle bale try ಮಾಡ್ಲೆ mulu ಮತ್ತು ಇಡ್ಲಿ, ಮರವಾಯಿ ಪುಂಡಿ ಅದೆಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲ ವೆರೈಟೀಸ್ ಇದೆ, ಊರ್ದು ಎಲ್ಲ ಊರ್ದೆ ಮೀನು ಎಲ್ಲ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ.